ಯತ್ರ ದೇವಪತಯಃ ಅಗ್ರೆ ನದೀನಾಂ ನಾಮ ತತ್ರ ಪ್ರದೇಶಸ್ಯ ವರ್ಣನಂ ಕ್ರಿಯತೆ ಸ್ವೈಃ ಗಣನಾಯಕೈಃ ವಿಹಿತ ಮಹಾರ್ಹಣಾಃ ಸರ್ವರ್ತು ಕುಸುಮ ಸ್ತಬಕ ಫಲ ಕಿಸಲಯ ಶ್ರಿಯಾ ನಾನಮ್ಯಮಾನ ವಿಟಫಲತಾ ವಿಟಪಿಭಿಃ ಉಪಶೋಭಮಾನ ರುಚಿರಕಾನನಾಶ್ರಮಾನ ಆಯತನ ವರ್ಷಗಿರಿದ್ರೋಣೀಷು ತಥಾ ಚಾಮಲ ಜಲಾಶಯೇಷು ವಿಕಚ ವಿವಿಧ ವನ ರುಹಾಮೋದ ಮುದ ಮುದಿತ ರಾಜಹಂಸ ಕಳಹಂಸ ಜಲಕುಕ್ಕುಟ ಕಾರಂಡ ಸಾರಸ ಚಕ್ರವಾಕಾದಿಭಿಃ ಮಧುಕರ ನಿಕರಾರುತಿ ಋತಿಭಿಃ ಉಪಕೂಚಿತೇಷು ಜಲಕ್ರೀಡಾದಿಭಿಃ ವಿವಿಧ ವಿನೋದೈಃ ಸುಲಲಿತ ಸುರ ಸುಂದರೀಣಾಂ ಕಾಮ ಕಲಿಲ ವಿಲಾಸಃ ಲೀಲಾವಲೋಕಾ ಕೃಷ್ಟಂ ಮನೋದೃಷ್ಟಯ ಸ್ವೈರಂ ಕಿಲ ವಿಹರಂತಿ. ಅವರು ವಾಸವಾಗಿದ್ದ ಜಾಗದಲ್ಲಿ ಆ ತಪ್ಪಲುಗಳಲ್ಲೆಲ್ಲ ಕಾಡುಗಳು ತುಂಬಾ ಸುಂದರವಾದದ್ದು. ಎತ್ತ ನೋಡಿದರತ್ತ ಹಸಿರೇ ಹಸಿರು, ಅದೇ ಬದುಕಿಗೆ ಉಸಿರು. ಅದಕ್ಕಿಂತ ಅವ್ರ ಆಚೆಗೆ ಪೇಂಟ್, ಗೋಡೆಗೊಂದು ಹಸಿರು ಬಣ್ಣದ ಪೇಂಟ್ ಹಾಕಿ ಅದರ ಮುಂದೆ ತರ ಗೂಬೆ ತರ ಕೂತಿರ್ತಿರ್ಲಿಲ್ಲ. ಪ್ರಾಕೃತಿಕವಾದ ಹಸಿರಿತ್ತು ಅವರಿಗೆ. ನಮ್ಮಲ್ಲೆಲ್ಲ ಏನು ಅಂದ್ರೆ ಹಸಿರೆಲ್ಲ ಬೋಡಿಸಿ ಆಮೇಲೆ ಗೋಡೆಗೆ ಹಸಿರು ಪೇಂಟ್ ಹಾಕಿ ಅದರ ಮುಂದೆ ಕೂತ್ಕೊಂಡು ಕಲರ್ ಥೆರಪಿ ಅಂತ ಕೂತ್ಕೊಳ್ಳೋದು. ಇರುವಾಗ ಅದನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ಈ ಆರೋಗ್ಯಕ್ಕೋಸ್ಕರ ಮತ್ತೆ ಒದ್ದಾಡ್ಬೇಕಾದ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆದ್ರೆ ಅಲ್ಲಿ ಹಾಗಲ್ಲ, ನ್ಯಾಚುರಲ್ ಥೆರಪಿ. ನೀರಿನ ಥೆರಪಿ ಆದ್ರೂ ನ್ಯಾಚುರಲ್, ಗಾಳಿಯ ಥೆರಪಿ ಆದ್ರೂ ನ್ಯಾಚುರಲ್, ಕಲರ್ ಥೆರಪಿ ಆದ್ರೂ ನ್ಯಾಚುರಲ್, ಆಹಾರ ಥೆರಪಿ ಆದ್ರೂ ನ್ಯಾಚುರಲ್, ಎಲ್ಲ ನ್ಯಾಚುರಲ್. ಯಾವುದೂ ಕೂಡ ಅಸಂಗತವಾದದ್ದು, ಅನಾಗರಿಕವಾದದ್ದು ಇರ್ತಿರ್ಲಿಲ್ಲ. ನಾವು ನಾಗರಿಕ ಅಂತ ಅನ್ಕೊಂಡು ಅನಾಗರಿಕವಾದ ತಿಂತೇವೆ. ಅವರು ಅನಾಗರಿಕರು ಅಂತ ನಾವು ಭಾವಿಸಿದ್ರು ಅವರು ಸರಿಯಾದ ನಾಗರಿಕರಂತೆ ಬದುಕ್ತಾರೆ. ವಿಶೇಷ ಏನು ಅಂದ್ರೆ ಈ ಜಾಗಗಳಲ್ಲಿ ಅಂದ್ರೆ ಈ 8 ವರ್ಷಗಳಲ್ಲಿ ಎಲ್ಲ ಋತುಗಳಲ್ಲೂ ಹೂ ಬಿಡುತ್ತವೆ, ಎಲ್ಲ ಋತುಗಳಲ್ಲೂ ಹಣ್ಣು ಸಿಗ್ತವೆ. ಅಂಥದ್ದೊಂದು ವಿಚಿತ್ರವಾದ ಕಾಡು ಪ್ರದೇಶ ಅದು. ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಮಾವಿನ ಹಣ್ಣು ಬೇಸಿಗೆ ಬಿಟ್ಟು ಮಳೆಗಾಲದಲ್ಲಿ ಮುಗಿದ ಮೇಲೂ ಬಿಡುತ್ತೆ ಅಂತ ತಾತ್ಪರ್ಯ ಅಲ್ಲ. ವನದಲ್ಲಿ ಒಂದಲ್ಲ ಒಂದು ತರದ ಹಣ್ಣು ನಿರಂತರ ಇರುತ್ತೆ. ಅವುಗಳ ಋತುಚಕ್ರವನ್ನು ಅವರು ತಪ್ಪಿಸುವುದಿಲ್ಲ. ಯಾಕೆಂದ್ರೆ ಅದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅಂದ್ರೆ ಸ್ವಲ್ಪ ವ್ಯತ್ಯಾಸ ಅಂದ್ರೆ ಅವುಗಳ ಜಾತಿಯಲ್ಲಿ ಕೆಲವು 1 ತಿಂಗಳು ಮೊದಲು ಬಿಡುದು, 1 ತಿಂಗಳು ನಂತರ ಬಿಡುದು. ಕೆಲವು ಹಲಸಿನ ಹಣ್ಣುಗಳು ಜುಲೈ ಮಾಸಕ್ಕಾಗುವಾಗ ಬಿಡುತ್ತವೆ. ಅದು ಆಗದ್ದೇ ಅದರ ಹಣ್ಣು ಬಿಡುವ ಕಾಲ. ಹಾಗೆ ಬಿಟ್ರೆ ಉಳಿದಂತೆ ಅದು ಡಿಸೆಂಬರ್ ಅಲ್ಲಿ, ಅಕ್ಟೋಬರ್ ಅಲ್ಲೆಲ್ಲ ಹಣ್ಣು ಬಿಡುತ್ತೆ ಅಂತ ಅರ್ಥ ಅಲ್ಲ. ಹಾಗೆ ಇನ್ಯಾವುದೋ ಬೇರೆ ಹಣ್ಣು ಕೊಡುತ್ತೆ. ಅಂತಹ ಸರ್ವ ಋತುಗಳಲ್ಲೂ ಹೂ ಹಣ್ಣುಗಳಿಂದ, ತಳಿರು ತೋರಣಗಳಿಂದ, ಬಾಗಿರುವ ಕೊಂಬೆಗಳಿಂದ, ಆವರಿಸಿಕೊಳ್ಳುವ ಬಳ್ಳಿಗಳಿಂದ ನೋಡಲಿಕ್ಕೆ ಕಣ್ಣಿಗೆ ತಂಪು. ಆ ಹಕ್ಕಿಗಳ ಕೂಗೋ ಇಂಪು. ನಿರ್ಮಲವಾದ ಜಲಾಶಯ, ಅಲ್ಲಿ ಅರಳಿದ ನಾನಾ ಬಗೆಯ ಕಮಲಗಳು, ತಾವರೆ ಹೂಗಳು. ಅದರ ಪರಿಮಳದಿಂದ ರಾಜಹಂಸಗಳಿಗೆ ಒಂಥರ ಮದ. ಆ ಪರಿಮಳದ ಸ್ಮೆಲ್ಲಿಗೆನೆ ಅವುಗಳಿಗೆಲ್ಲ ಭಾರಿ ಖುಷಿ. ರಾಜಹಂಸಗಳು ಆ ಕಮಲಗಳಿರುವ ಜಾಗದಿಂದಲೇ ದೇಟನ್ನ ಬಿಡಿಸಿ ಮಧ್ಯದ ಬಿಳಿ ಒಂದು ಸಣ್ಣ ನಾಳದ ಹಾಗಿರುತ್ತೆ, ಅದನ್ನು ತಿಂದು ಅವುಗಳು ಬದುಕ್ತವೆ. ಅದರ ಜೊತೆಗೆ ನೀರು ಕೋಳಿ, ಕೊಕ್ಕರೆ, ಚಕ್ರವಾಕ ಮೊದಲಾದ ಹಕ್ಕಿಗಳ ಉಲಿಗಳು, ಇನ್ನು ದುಂಬಿಗಳ ಹಿಂಡು ಗುಯ್ಗುಡ್ತಾ ಇರುತ್ತೆ ಎಲ್ಲ ಹೂಗಳಿಂದ ಜೇನನ್ನ ತಂದು. ಅದರ ಜೊತೆಗೆ ದೇವೋತ್ತಮರೆಲ್ಲ ತಮ್ಮ ಪರಿಚಾರಕರಿಂದ ಸೇವೆಯನ್ನು ಸ್ವೀಕರಿಸ್ತಾ ಶೃಂಗಾರ ಭಾವದಿಂದ ತಮ್ಮ ಒಡನಾಡಿಗಳ ಜೊತೆಗೆ ಬೆಡಗು ಭಿನ್ನಾಣಗಳ ಜೊತೆಗೆ ತಮ್ಮ ಸೌಖ್ಯದ ಭಾವಗಳನ್ನ, ಪರಸ್ಪರ ಸಂತೋಷಗಳನ್ನ ಅಭಿವ್ಯಕ್ತಿಗೊಳಿಸ್ತಾ ಪರಿಸರದ ನೋಟಕ್ಕೆ ಕಣ್ಮನ ಸೋತು ನೀರಾಟವಾಡುತ್ತಾ, ಹೂಗಳನ್ನು ಚೆಲ್ಲುತ್ತಾ, ದೂರಕ್ಕೆ ಓಡಾಡುತ್ತಾ, ಮುಟ್ಟಾಟವಾಡುತ್ತಾ ಯಥೇಚ್ಛವಾಗಿ ವಿಹರಿಸ್ತಾ ಇರ್ತಾರೆ ಅನ್ನೋದು ಆ ಪ್ರದೇಶದಲ್ಲಿ ಅವರ ಸೌಖ್ಯ. ನವಸ್ವಪಿ ವರ್ಷೇಶು ಭಗವಾನ್ ನಾರಾಯಣೋ ಮಹಾಪುರುಷಃ ಪುರುಷಾಣಾಂ ಅನುಗ್ರಹಾಯ ಆತ್ಮತತ್ವವ್ಯೂಹೇನ ಅದ್ಯಾಪಿ ಸನ್ನಿಧೀಯತೆ. ಇವತ್ತಿಗೂ
ಈ 9 ವರ್ಷಗಳಲ್ಲಿ ನಾರಾಯಣನ ವಿವಿಧ ರೂಪವಾದ ಆ ಪ್ರತ್ಯೇಕ ರೂಪಗಳು ಭಕ್ತರಿಂದ ಲಾಲಿಸಲ್ಪಟ್ಟು, ಪೋಷಿಸಲ್ಪಟ್ಟು, ಅರ್ಚಿಸಲ್ಪಟ್ಟು ಮೆರೀತಾ ಇದೆ. ಅದನ್ನ ನಾನು ಮುಂದೆ ಹೇಳ್ತಾ ಇದ್ದೇನೆ ಅಂತ ಒಂದೊಂದೇ ಖಂಡದಲ್ಲಿ ಬರುವ ಇಲ್ಲಿ ಅಪರೂಪದ ಮಂತ್ರಗಳು ಬರ್ತವೆ. ಆ ಜಾಗದಲ್ಲಿ ಆ ದೇವತೆಗಳು ಭಗವಂತನನ್ನು ಯಾವ ಮಂತ್ರದಿಂದ ಸ್ತುತಿಸುತ್ತಾರೆ ಅಂತ 9 ಖಂಡದಲ್ಲಿ 9 ಭಕ್ತರು 9 ವಿಧವಾದ ಭಗವಂತನ ರೂಪಗಳನ್ನು 9 ಮಂತ್ರಗಳಿಂದ ಸ್ತೋತ್ರ ಮಾಡ್ತಾರೆ. ಅದರ ವಿಭಾಗಗಳನ್ನು ಮುಂದೆ ಹೇಳ್ತಾ ಹೋಗ್ತಾರೆ. ಇಳಾವೃತ ಮೊದಲ ಖಂಡ ಆ ಕಡೆಯಿಂದ. ಇಳಾವೃತೇತು ಭಗವಾನ್ ಭವಃ ಏಕ ಏವ ಪುಮಾನ್ ನಹ್ಯನ್ಯಸ್ತತ್ರ ನಿವಸತಿ ಭವಾನ್ಯ ಶಾಪ ನಿಮಿತ್ತಜ್ಞಃ ಯತ್ ಪ್ರವಿಶ್ಯ ಸ್ತ್ರೀಭಾವಃ ತತ್ ಪಶ್ಚಾತ್ ವಕ್ಷ್ಯಾಮಃ. ಇಳಾವೃತ ಖಂಡದಲ್ಲಿ ನೆಲೆಸಿದವನು ಭಗವಾನ್ ಶಿವ. ಅವನ ಜೊತೆಗೆ ಭವಾನಿಯೂ ಇದ್ದಾಳೆ. ಭವಾನಿಯರ ಆಡುಂಬಲ, ಅದು ಆಟವಾಡುವ ಜಾಗ. ಅಲ್ಲಿ ಬೇರೆ ಗಂಡು ಮಕ್ಕಳು ಬರುವ ಹಾಗಿಲ್ಲ. ಆಡುವ ಹೊಲ, ಆಡುಂಬೊಲ. ಅಲ್ಲಿ ಶಿವ ಒಬ್ಬನೇ ಪುರುಷ, ಉಳಿದವರೆಲ್ಲ ಸ್ತ್ರೀಯರು. ಅದರ ಕಥೆ ಏನು ಅಂತ ನಾನು ಮುಂದೆ ಹೇಳ್ತೇನೆ ಅಂತ ಆ ಕಥೆಯನ್ನ ಈಗ ಹೇಳುವುದಿಲ್ಲ ಅಂತ ಅವರೇ ಡಿಕ್ಲೇರ್ ಮಾಡಿ ಮುಂದೆ ಹೋದ್ರು. ನಾನು ಮುಂದೆನೆ ಹೇಳ್ತೇನೆ. ಅಲ್ಲೊಂದು ಪಾರ್ವತಿಯ ಶಾಪ ಇದೆ. ಈ ವಿಷಯವನ್ನ ಮುಂದೆ ನವಮ ಸ್ಕಂಧದಲ್ಲಿ ನಾವು ನಿರೂಪಣೆ ಮಾಡ್ತೇವೆ ಅಂತ ಹೇಳ್ತಾರೆ. ಭವಾನೀನಾಥೈಹಿ ಸ್ತ್ರೀಗಣಾರ್ಬುದ ಸಹಸ್ರೈಹಿ ಅವರುಧ್ಯಮಾನಃ ಭಗವತಶ್ಚತುರ್ಮೂರ್ತೇಃ ಮಹಾಪುರುಷಸ್ಯ ತುರೀಯಾಂ ತಾಮಸೀಂ ರೂಪಂ ಪ್ರಕೃತಿಮಾತ್ಮನಃ ಸಂಕರ್ಷಣ ಸಂಜ್ಞಾಂ ಆತ್ಮ ಸಮಾಧಿ ರೂಪೇಣ ಸನ್ನಿಧಾಪ್ಯೈತತ್ ಅಭಿಗೃಣನ್ ಭವ ಉಪಧಾವತಿ. ಶಿವನನ್ನು ಸೇವಿಸುವುದಕ್ಕಾಗಿ ಸಾವಿರಾರು ಕೋಟಿ ಸ್ತ್ರೀಯರ ಸಮೂಹ ಅಲ್ಲಿ ಇದೆ ಅಂತೆ. ಅವನ ಸೇವೆಗೋಸ್ಕರ ಕಾಯ್ತಾ ಇರ್ತಾರೆ. ಅದಕ್ಕೆಲ್ಲ ಯಜಮಾಂತಿ ಪಾರ್ವತಿ. ಅಷ್ಟು ಜನ ಸ್ತ್ರೀಯರ ಸಮೂಹಕ್ಕೆ, ಸಾವಿರಾರು ಕೋಟಿ ಸ್ತ್ರೀಯರ ಸಮೂಹಕ್ಕೆ ಮಹಿಳಾ ಮಂಡಳಿಯ ಅಧ್ಯಕ್ಷೆ ಪಾರ್ವತಿ ದೇವಿ. ಅಲ್ಲೇ ಶುರುವಾಗಿದೆ ಮಹಿಳಾ ಮಂಡಳಿ, ಈಗ ಶುರುವಾಗಿದ್ದಲ್ಲ. ಅದಕ್ಕೆ ಅಧ್ಯಕ್ಷರು ಮಾತ್ರ ಒಬ್ರು ಬೇರೆ ಇರ್ತಾರೆ. ಅಂದ್ರೆ ಮಹಾಧ್ಯಕ್ಷರು, ಕೋಶಾಧ್ಯಕ್ಷರು ಅಥವಾ ಗವರ್ನರು ಯಾರೋ ಒಬ್ರು ಬೇರೆ ಇರ್ತಾರೆ. ಅದು ನಮ್ಮ ಮಹಾರುದ್ರ ದೇವರು. ಆದದ್ದು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ರೂಪಗಳಲ್ಲಿ ಸಂಕರ್ಷಣ ರೂಪವನ್ನು ಅವನಲ್ಲಿ ಉಪಾಸನೆ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾರೆ. ಅದು ಭಗವಂತನ 4 ರೂಪಗಳಲ್ಲಿ ಕೊನೆಯದ್ದು ಸಂಕರ್ಷಣ ಮೂರ್ತಿ ಅಂತನ್ನೋದು. ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ ಅಂತ ಅದು ಒಂದೊಂದು ಸ್ಥಳದಲ್ಲಿ ಒಂದೊಂದು ತರ ಬರ್ತದೆ. ಒಟ್ಟು ಸಂಕರ್ಷಣ ಅನ್ನೋದು ಒಂದು ರೂಪ, 4 ರೂಪಗಳಲ್ಲಿ. ಈ ಸಂಕರ್ಷಣ ರೂಪ ಲೋಕದಲ್ಲಿರುವ ತಮಸ್ಸಿನ ಪ್ರಚೋದನೆಗೆ ಕಾರಣವಾದ ಶಕ್ತಿ. ಈ ಸಂಕರ್ಷಣ ಮೂರ್ತಿಯನ್ನು ಯಾರು ನಿರಂತರ ನಿಷ್ಠೆಯಿಂದ ಅನುಷ್ಠಾನ ಮಾಡ್ತಾನೋ ಅವನ ಮನಸ್ಸಿನ ಏಕಾಗ್ರತೆ ಹೆಚ್ಚುತ್ತೆ. ಹಾಗೆ ರುದ್ರದೇವನು ಕೂಡ ಏಕಾಗ್ರತೆಯ ಅಸಾಧಾರಣವಾದ ಬಲದಿಂದ ಒಂದು ಸ್ತೋತ್ರವನ್ನ ಸಂಕರ್ಷಣನ ನೆನಪು ಮಾಡಿಕೊಂಡು ಹೀಗೆ ಹಾಡುತ್ತಾನೆ. ಮಂತ್ರ ಸ್ತೋತ್ರಗಳನ್ನ ರುದ್ರದೇವ ಹೀಗೆ ಜಪಿಸುತ್ತಾನೆ. ರುದ್ರದೇವರ ಜಪಿಸುವ ಮಂತ್ರ ಭವ ಉವಾಚ. ಭವ ಅಂದ್ರೆ ರುದ್ರದೇವ. ಭವ ಉವಾಚ ಓಂ ನಮೋ ಭಗವತೆ ಮಹಾಪುರುಷಾಯ ಸರ್ವಗುಣ ಸಂಖ್ಯಾತಾಯ ಅನಂತಾಯ ಅವ್ಯಕ್ತಾಯ ನಮಃ ಇತಿ ಅಂತ ಆ ಮಂತ್ರದ ಸ್ವರೂಪ. ಓಂ ನಮೋ ಭಗವತೆ, ಓಂಕಾರ ಪ್ರತಿಪಾದ್ಯನಾದ ಷಡ್ಗುಣೈಶ್ವರ್ಯ ಸಂಪನ್ನನಾದ ಪುರುಷರಲ್ಲಿ ಅತ್ಯಂತ ಮಹಾಪುರುಷಾಯ. ಓಂ ನಮೋ ಭಗವತೆ ಮಹಾಪುರುಷಾಯ. ಪುರುಷರಲ್ಲಿ
ಮಾಹಾತ್ಮ್ಯವನ್ನ ತಂದು ಕೊಡುವವ. ಪುರುಷ ಅಂದ್ರೆ ಶರೀರದಲ್ಲಿ ವಾಸಿಸುವವ ಅಂತ ಅರ್ಥ. ಪ್ರತಿ ಶರೀರದಲ್ಲೂ ವಾಸನ ಮಾಡುವಂತಹ ಶಕ್ತಿಗೆ ಪುರುಷ ಅಂತ ಹೆಸರು. ಅದರಿಂದಾಗಿ ಹೆಣ್ಮಕ್ಳು ಕೂಡ ಪುರುಷರೇ. ಅವರಿಗೂ ದೇಹ ಇದೆ, ಅವರು ಬೀದಿಯಲ್ಲಿಲ್ಲ, ದೇಹದೊಳಗೇ ಇದ್ದಾರೆ. ಆದ್ರಿಂದಾಗಿ ಪುರುಷ ಅನ್ನುವ ಶಬ್ದಕ್ಕರ್ಥ ದೇಹದಲ್ಲಿ ವಾಸ ಮಾಡುವ ಜೀವ. ಅದು ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು. ಆ ಎಲ್ಲ ಪುರುಷರಿಗೆ, ಹೆಣ್ಣಿಗೂ ಗಂಡಿಗೂ ಒಡೆಯನಾದಂತಹ ಮಹಾಪುರುಷಾಯ ಸರ್ವ ಗುಣ ಸಂಖ್ಯಾತಾಯ, ಎಲ್ಲ ಗುಣಗಳಿಂದಲೂ ಕೂಡ ತುಂಬಿಕೊಂಡಿರುವ ಅನಂತಾಯ, ಕೊನೆಯಿಲ್ಲದ, ಗುಣದಿಂದಲೂ ಕೊನೆಯಿಲ್ಲ, ದೇಶದಿಂದಲೂ ಕೊನೆಯಿಲ್ಲ, ಕಾಲದಿಂದಲೂ ಕೊನೆಯಿಲ್ಲ, ಹೀಗೆ ಕೊನೆಯಿಲ್ಲದ ಅವ್ಯಕ್ತಾಯ, ಯಾರ ಕಣ್ಣಿಗೂ ಸುಲಭದಲ್ಲಿ ದುರ್ಬೀನ್ ಹಾಕಿದ್ರೂ ಕಾಣದೇ ಇರುವ ಭಗವಂತನಿಗೆ ನಮಃ. ನನ್ನನ್ನು ನಾನು ಒಪ್ಪಿಸಿಕೊಳ್ತೇನೆ. ಅಂದ್ರೆ ಶರಣಾದ್ರೆ ಮಾತ್ರ ಅವನು ಕಾಣುವುದು ಹೊರತು ಶರಣಾಗದ ಹೊರತಾಗಿ ಎಂದೂ ಕೈಗೆ ದಕ್ಕುವವನಲ್ಲ. ಇದು ಆನೆ, ಇದು ಮಂಗ, ಇದು ಕತ್ತೆ, ಇದು ಕುದುರೆ ಅಂತ ಕೈ ಹಿಡಿದು ತಂದು ತೋರಿಸುವ ಹಾಗೆ ದೇವರನ್ನ ತಂದು ತೋರಿಸ್ಲಿಕ್ಕೆ ಯಾರಿಗೂ ಆಗಲ್ಲ. ನಾವು ಮೋಕ್ಷಕ್ಕೆ ಟಿಕೆಟ್ ಕೊಡ್ತೇವೆ ಅಂತ ಹೇಳಿದವರು ಕೂಡ ಮೊದಲೇ ಟಿಕೆಟ್ ತಗೊಳ್ತಾರೆ. ಅದರಿಂದಾಗಿ ಯಾರೂ ಟಿಕೆಟ್ ಕೊಡ್ಲಿಕ್ಕೆ ಆಗಲ್ಲ ಭಗವಂತನ ದರ್ಶನದ ವಿಷಯದಲ್ಲಿ. ಅದು ಅವರವರೇ ಸಾಧನೆ ಮಾಡಿ ಕಾಣಬೇಕಾದ ಸಂಗತಿ. ಅದರಿಂದಾಗಿ ಸಂಕರ್ಷಣನ ಈ ಮಂತ್ರವನ್ನ ರುದ್ರದೇವ ಜಪಿಸ್ತಾ, ಮತ್ತು ಇದು ಮಂತ್ರ ಆಯ್ತು. ಮುಂದೆ ಸ್ತೋತ್ರ. ಈಗ ಇಷ್ಟ ತನಕ ಹೇಳಿದ್ದು ಮಂತ್ರ, ಮುಂದಿನದ್ದು ಸ್ತೋತ್ರ ಮಾಡ್ತಾನೆ. ಭಜೆ ಭಜನ್ಯಾರುಣಪಾದ ಪಂಕಜಂ ಭಗಸ್ಯ ಕೃಷ್ಣಸ್ಯ ಪರಂಪರಾಯಣಂ ಭಕ್ತೇಶ್ವಲಂ ಭಾವಿತ ಭೂತ ಭಾವನಂ ಭವಾಪಹಂ ತ್ವಾಂ ಭವಭಾವಮೀಶ್ವರಂ. ಭಕ್ತರು ನಿರಂತರ ಧ್ಯಾನಿಸುವ ಓ ಸಂಕರ್ಷಣನೇ, ನಿನ್ನ ಕೆಂಪಾದ ಪಾದ ಕಮಲಗಳನ್ನು ಅರುಣಪಾದ ಪಂಕಜಂ ಭಜಾನಿ, ಎಲ್ಲರೂ ಭಜಿಸಬೇಕಾದ್ದು. ಐಶ್ವರ್ಯಾದಿ ಷಡ್ಗುಣ ಸಂಪನ್ನ ವ್ಯಕ್ತಿತ್ವ ಅದು ನಿನ್ನದು. ಭಗಸ್ಯ ಕೃತ್ಸ್ನಸ್ಯ, ಭಗ ಅಂದ್ರೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಶ ಶ್ರಿಯ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ ಅಂತ ಭಗ ಶಬ್ದದ ಅರ್ಥ ಏನು? ಆರು ವಿಶಿಷ್ಟವಾದ ಗುಣ, ಅದು ಷಡ್ಗುಣ ಅಂತ ಕರೀತಾರೆ ಅದನ್ನ. ಆ ಷಡ್ಗುಣಗಳ ಐಶ್ವರ್ಯದಿಂದ ಕೂಡಿದವ. ಸಂಪತ್ತು ಅನ್ನೋದು ಮುಗಿಯದಷ್ಟು. ಐಶ್ವರ್ಯ ಅಂದ್ರೆ ನಮ್ಮ ಕನ್ನಡದಲ್ಲಿ ನಾವು ಬಳಸುವುದು ದುಡ್ಡು ಅಂತ. ಸಂಸ್ಕೃತದಲ್ಲಿ ಐಶ್ವರ್ಯ ಅಂದ್ರೆ ದುಡ್ಡಲ್ಲ. ಸಂಸ್ಕೃತದಲ್ಲಿ ಐಶ್ವರ್ಯ ಅಂದ್ರೆ ದುಡ್ಡಿನ ಒಡೆತನ. ದುಡ್ಡು ಮಾತ್ರ ಅಲ್ಲ, ಏನೇ ಜಗತ್ತಿನಲ್ಲಿ ವಸ್ತುಗಳಿದ್ರು ಅದು ಅವನ ಹಿಡಿತದಲ್ಲಿದ್ದು ಅವನು ಹೇಳಿದ ಹಾಗೆ ಅದು ನಡೆಯುತ್ತೆ ಅಂದ್ರೆ ಅದು ಐಶ್ವರ್ಯ. ಇಲ್ಲಾಂದ್ರೆ ಹೆಸರಲ್ಲಿ ಮಾತ್ರ ಐಶ್ವರ್ಯ ಇರುತ್ತೆ, ಉಳಿದವರೆಲ್ಲ ಊರವ್ರು ಹೊತ್ಕೊಂಡು ಓಡಾಡ್ತಿರ್ತಾರೆ. ಅವನಿಗೆ ಹೆಸರಲ್ಲಿ ಮಾತ್ರ ಇರುತ್ತೆ ಅಥವಾ ಅವಳಿಗೆ ಮಾತ್ರ ಹೆಸರಲ್ಲಿ ಇರುತ್ತೆ. ಆದ್ರೆ ಈಶ ಅಂದ್ರೆ ಈಶನ ಶೀಲ. ಈಶ ಶಬ್ದದ ವ್ಯಕ್ತಿ ಅಂದ್ರೆ ಈಶ ಅಂದ್ರೆ ಒಡೆಯ ಅಂತ ಅರ್ಥ. ಈಶ ಅಂದ್ರೆ ಈಶ ಸಾಮರ್ಥ್ಯ. ಈಶೇಷು ವರಹ ಈಶ್ವರ, ಈಶ್ವರಸ್ಯ ಭಾವ ಐಶ್ವರ್ಯಂ. ಈಶ್ವರ ಭಾವ ಅನ್ನೋದು ಐಶ್ವರ್ಯ ಆಗುತ್ತೆ. ಈಶ್ವರ ಅನ್ನೋಲ್ಲಿ ದುಡ್ಡಿದೆ. ಈಶದಲ್ಲೂ ದುಡ್ಡಿಲ್ಲ, ವರದಲ್ಲೂ ದುಡ್ಡಿಲ್ಲ, ಅದರ ಭಾವದಲ್ಲೂ ದುಡ್ಡಿಲ್ಲ. ದುಡ್ಡು ಅನ್ನೋದು ಒಡೆತನ. ನಾವ್ ಅನ್ಕೊಂಡದಷ್ಟೇ. ಈಗ ನನ್ನ ಹತ್ರ 10,000 ರೂಪಾಯಿ ಇದ್ರು ಕೂಡ ಅದು ಚೆಕ್ ರೂಪದಲ್ಲಿ ಇದ್ರೆ, ಬೌನ್ಸ್ ಆಗ್ಬಿಟ್ಟಿದ್ರೆ ಆ ದುಡ್ಡು ನನ್ನ ಹತ್ರ ಇದ್ದು ಉಪಯೋಗ ಇಲ್ಲ. ಅಥವಾ ಬೇರೆಯವ್ರು ಚೆಕ್ ಇದ್ರೆ ದುಡ್ಡಿದ್ರು ನಾನು ಅದನ್ನ ನಂಗೆ ತಗೊಳ್ಲಿಕ್ಕೆ ಆಗಲ್ಲ. ಪೇಟಿಎಂ ಅಲ್ಲಿ ಇದೆ ಸಿಕ್ಕಾಪಟ್ಟೆ ದುಡ್ಡು, ಫೋನಲ್ಲಿ ಚಾರ್ಜ್ ಇಲ್ಲ, ತಗೊಂಡು ಏನ್ ಮಾಡ್ಲಿ? ದುಡ್ಡಿದ್ರು ದುಡ್ಡಲ್ಲ. ಹಾಗಾಗಿ ಬೇಕಿರುವ ಹಾಗೆ ವಸ್ತುವನ್ನ ಬಳಸಿಕೊಳ್ಳುವ ಗುಣ, ಅಸಾಧಾರಣವಾದ ನಿಯಂತ್ರಣ ಶಕ್ತಿ ಏನಿದೆ, ಇದನ್ನ ಐಶ್ವರ್ಯ ಅಂತ ಕರೀತಾರೆ. ಇಂತಹ ಷಡ್ಗುಣೈಶ್ವರ್ಯ ಸಂಪನ್ನನಾದವನು ನೀನು. ಭಕ್ತೇಶು ಅಲಂಭಾವಿತ ಭೂತ ಭಾವನಂ, ಎಲ್ಲ ಜೀವಿಗಳನ್ನು ಹುಟ್ಟಿಸುವವನು, ಸರ್ವಶಕ್ತನಾದವನು, ಭಕ್ತರ ಸಂಸಾರವನ್ನು ಕಳೆಯುವವನು, ಅಭಕ್ತರಿಗೆ ಸಂಸಾರವನ್ನು ಕೊಡುವವನು. ಭವಭಾವಂ, ಭವದ ಭಾವನೆಯನ್ನ ಒದಗಿಸುವ ಈಶ್ವರ ನೀನು. ಸಜ್ಜನರಿಗೆ ಭವಾಪಹ, ಭವವನ್ನು ಕಳೆಯುವವ. ದುಷ್ಟರಿಗೆ ಭವಭಾವ, ಬರ್ಲಿ ಅಂತ ಸಂಸಾರದಲ್ಲಿ ಬೀಳಿಸುವವನು. ಅಂತಹ ನಿನ್ನನ್ನ ಭಜೆ, ನಾನು ಭಜಿಸುತ್ತೇನೆ. ನಯಸ್ಯ ಮಾಯಾ ಗುಣಚಿತ್ತ ವೃತ್ತಿಭಿರ್ನಿರೀಕ್ಷತೋ ಹೆಣ್ಮಪಿ ದೃಷ್ಟಿರಜ್ಯತೆ
ಈಶೋ ಯಥಾ ಸೋ ನೋಜಿತ ಮನ್ಯುರಂ ಹಸಾಂ ಕಸ್ತಂ ನ ಮನ್ಯೇತ ಜಿಗೀಶುರಾತ್ಮನ. ಈ ಸ್ತೋತ್ರಗಳೆಲ್ಲ ಅತ್ಯಂತ ಆ ಫಲದಾಯಕವಾದವುಗಳು, ಅಪರೂಪದ ಆ ಸಂಗತಿಗಳನ್ನ ನಮಗೆ ಫಲವಾಗಿ ಕೊಡುವಂಥವುಗಳು. ನೀನು ಎಲ್ಲ ಜಗತ್ತನ್ನು ನಿರ್ಮಿಸುತ್ತಾ ಅದನ್ನ ಸದಾ ನೋಡ್ತಾ ಇರ್ತೀನಿ. ಕೆಲವರೆಲ್ಲ ಮಾಡ್ತಾರೆ, ಆಮೇಲೆ ಆ ಫೈಲ್ ಎಲ್ಲಿದೆ ಅಂತ ಕೇಳಿದ್ರೆ ಅವರಿಗೆ ಗೊತ್ತಿರುವುದಿಲ್ಲ. ಭಗವಂತ ಹಾಗಲ್ಲ, ತಾನೇನು ಸೃಷ್ಟಿ ಮಾಡಿದ್ರು ಅದರ ಎಲ್ಲ ಸಂಗತಿಗಳು ಅವನ ಹತ್ರ ಡೇ ಟು ಡೇ ಮಿನಿಟ್ಸ್ ಏನು ಆ ಈ ಚರ್ಚೆಯಲ್ಲಾದಾಗ ಮಿನಿಟ್ಸ್ ಆಫ್ ದ ಮೀಟಿಂಗ್ ಅಂತ ಮಾಡಿ ಇಟ್ಟಿರ್ತಾರಲ್ಲ, ಪ್ರತಿಯೊಂದು ಮಿನಿಟ್ ಏನೇನಾಯ್ತು ಅವ್ರು ಕೆಮ್ಮಿದ್ರು ಬರ್ದಿಡ್ಬೇಕಲ್ಲಿ. ಹಾಗೆ ಆ ಸಂಗತಿಗಳೆಲ್ಲ, ಜಗತ್ತಿನ ಘಟನೆಗಳೆಲ್ಲ ಚೆನ್ನಾಗಿ ಗೊತ್ತಿರುವವನು ಸ್ವರೂಪ ಜ್ಞಾನದಿಂದಲೇನೆ. ಆಮೇಲೆ ಹೊರಗಿನಿಂದ ಯಾರೋ ಸಹಾಯ ಮಾಡಿ ಏಯ್ ಫೈಲ್ ತಗೊಂಡ್ ಬಾರೋ ಅಂತ ಕರ್ದು ತಂದು ಜಗತ್ತಿನ ಬಗ್ಗೆ ಹೇಳುವನಲ್ಲ. ಎಲ್ಲ ಇನ್ಬಿಲ್ಟ್, ಅದು ಇಂಟರ್ನಲ್ ಸ್ಟೋರೇಜ್ ಅಲ್ಲೇ ಎಲ್ಲ ಇರುತ್ತೆ. ಮತ್ತೆ ಅದು ಯಾವತ್ತು ಚಾರ್ಜ್ ಖಾಲಿ ಆಗುದು ಅಂತಿಲ್ಲ, ಕ್ಯಾಮರಾ ಕೆಡುವುದು ಅಂತಿಲ್ಲ, ಅಥವಾ ಸ್ಪೀಕರ್ ಔಟ್ ಆಗುದಿಲ್ಲ, ಕಿವಿ ಕೆಪ್ಪಾಗಿ ಏನ್ ಹೇಳ್ತಿದಿರಿ ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋ ಸ್ಥಿತಿಗೆ ಬರಲ್ಲ. ನಮ್ದೆಲ್ಲ ಕೆಲವೊಂದ್ ಸರ್ತಿ ಕ್ಯಾಮರಾ ಹಾಳಾಗುತ್ತೆ, ಸ್ಪೀಕರ್ ಹೋಗುತ್ತೆ, ಮೈಕ್ ಡಮಾರ್ ಅನ್ನತ್ತೆ, ಇನ್ನೇನೇನೋ ಆಗುತ್ತೆ. ಅದ್ಯಾವುದು ಆಗದೆ ಇರುವ ಅಪರೂಪದ ಶಕ್ತಿ, ವ್ಯಕ್ತಿತ್ವ, ವಿಕಾರವಿಲ್ಲದ ರೂಪ ನಿನ್ನದು. ನಾವು ಹಾಗಲ್ಲ, ನಮ್ಗೆ ಕೋಪ ಗೆಲ್ಲಿಕ್ಕಾಗುದಿಲ್ಲ. ನಾವು ಸ್ವಲ್ಪ ಕೆಲವೊಂದ್ ಸರ್ತಿ ಕೋಪಕ್ಕೆ ಒಳಗಾಗ್ತೇವೆ. ಸಿಟ್ಟು ಬಂದಾಗ ಏನ್ ಮಾಡ್ತೇವೆ ಅಂತ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಅಂತ ಸ್ಥಿತಿಯಲ್ಲಿ ನಿನ್ನತ್ರ ಬೇಡಿಕೊಳ್ಳುವುದೇನು ಅಂದ್ರೆ, ಪ್ರಕೃತಿ ಅನ್ನುವುದು ಎಲ್ಲರನ್ನು ತನ್ನ ಎಲ್ಲರ ಕಾಲೆಳೆಯತ್ತೆ ಅನ್ನುವ ಹಾಗೆ ಪ್ರಕೃತಿಯು ಎಲ್ಲರ ಕಾಲನ್ನು ಎಳಿತಾ ಇರುತ್ತೆ. ಹಾಗೆ ನೀನು ನಮ್ಮ ಕಾಲನ್ನು ಎಳಿತಾ ಇರ್ತಿ. ನಾವು ಪ್ರಕೃತಿಗೆ ವಶರಾದವರು. ಆದ್ದರಿಂದ ಮನಸ್ಸನ್ನ ನಿಗ್ರಹಿಸಿಕೊಂಡು ಮೋಕ್ಷವನ್ನ ಬೇಕು ಅಂತ ಬಯಸುವವನು ಯಾರಿಗೆ ತಾನೇ ನಿನ್ನ ಹೊರತಾಗಿ ಬೇರೆಯವರ ಪ್ರಾರ್ಥನೆ ಸರಿಯಾದೀತು? ನಿನ್ನ ಪ್ರಾರ್ಥನೆಯಿಂದಲೇನೆ ಮೋಕ್ಷದ ದಾರಿ, ನಿನ್ನ ಪ್ರಾರ್ಥನೆಯಿಂದಲೇನೆ ಬಿಡುಗಡೆಯ ದಾರಿ. ಅಸಂದೃಶೋ ಯಃ ಪ್ರತಿಭಾತಿ ಮಾಯೆಯ ಕ್ಷೀಭೇವ ಮಧ್ವಾಸವ ತಾಮ್ರಲೋಚನ ನನಾಗವದ್ಧೂರ್ಹಣಮೀಶಿರೇ ಹ್ರಿಯ ಯತ್ಪಾದಯೋ ಸ್ಪರ್ಶನ ದರ್ಶಿತೇಂದ್ರಿಯಾ. ಓಶೆ. ಅದರ ಜೊತೆಗಲ್ಲಿ ಭಗವಂತನ ಜೊತೆಗೆ ಶೇಷ ಇದ್ದಾನೆ. ಯಾಕೆಂದ್ರೆ ಈ ರುದ್ರನೇ ಪ್ರಕೃತಿಯಲ್ಲಿ ಸೃಷ್ಟಿಯ ಮುಂದಿನ ಸ್ಥಾನದಲ್ಲಿ ಶೇಷನಾಗಿ ಬರುವವನು, ಅಂದ್ರೆ ಭಗವಂತನಿಗೆ ಹಾಸಿಗೆಯಾಗಿ ಬೆಳೆಯುವವನು. ಹಾಗಾಗಿ ಅವನಿಗಿಂತ ಪೂರ್ವದಲ್ಲಿ ಶೇಷನಾಗಿರುವವನನ್ನೂ ಕೂಡ ರುದ್ರದೇವ ಆ ಸ್ಥಾನದಲ್ಲಿ ಭಗವಂತನ ಸೇವೆ ಮಾಡುವುದರಿಂದ ಅವನನ್ನು ಕೂಡ ಗೌರವಿಸಿ ಸ್ತೋತ್ರ ಮಾಡ್ತಾನೆ. ಓ ಶೇಷದೇವನೇ, ನೀನು ನೋಡುವಾಗ ಕಣ್ಣೆಲ್ಲ ಕೆಂಪಗಿದೆ ನಿಂದು, ಅದು ತೀಕ್ಷ್ಣ ಕಣ್ಣು ಅಂತ ಅರ್ಥ. ಆದ್ರೆ ದಡ್ರಿಗೆ ನೀನ್ ಕುಡಿದು ಭ್ರಾಂತನಾಗಿದ್ದಿ ಅಂತ ಅನ್ಕೊಳ್ತಾರೆ, ಅದು ಬ್ರಾಂದಿ ಕುಡಿದ ಹಾಗೆ ಇದೆ ಅಂತ ಅನ್ಕೊಳ್ತಾರೆ ಬಾಕಿಯವರು. ಆದ್ರೆ ನಿಜವಾಗಿ ಹಾಗಲ್ಲ. ಮಾಯೆಯ ತಥಾ ಪ್ರತಿಭಾತಿ. ದಡ್ರಿಗೆ ಅವ್ರು ಏನೇನ್ ಕುಡ್ದಾಗ ಏನೇನಾಗಿರುತ್ತೋ ಅದನ್ನೆಲ್ಲ ಬೇರೆಯವ್ರ ಹತ್ರಲ್ಲಿ ನೋಡಿ ನೋಡಿ ಹಾಗೆ ಇರ್ಬೇಕು ಅಂತ ಅನ್ಕೊಳ್ತಾ ಇರ್ತಾರೆ. ಹಾಗಾಗಿ ಅದು ದಡ್ರ ಯೋಚನೆ. ವಸ್ತುತಃ ಭಗವಂತನ ಬಂಧಶಕ್ತಿಯ ಪ್ರಭಾವದಿಂದ ನಿರ್ಮಲ ದೃಷ್ಟಿ ಇಲ್ಲದವನಿಗೆ ಮಾತ್ರ ಎಲ್ಲವೂ ಮಲವಾಗಿಯೇ ಕಾಣುತ್ತೆ, ಎಲ್ಲವೂ ದೋಷವಾಗಿಯೇ ಕಾಣುತ್ತೆ. ಆದರೆ ನೀನು ಭಗವಂತನ ಸೇವೆಯನ್ನ ಮಾಡಿ ಅತ್ಯಂತ ದೇವರ ಪ್ರೀತಿಯನ್ನ ಸಂಪಾದಿಸಿದವನು. ನಾಗಕನ್ಯರು ನಿನ್ನ ಸೇವೆ ಮಾಡ್ಲಿಕ್ಕೆ ಓಡೋಡಿ ಬರ್ತಾ ಇರ್ತಾರೆ. ನಿನ್ನ ಪಾದ ಸ್ಪರ್ಶದಿಂದಲೇನೆ ಅವರ ಇಂದ್ರಿಯಗಳೆಲ್ಲವೂ ಕೂಡ ಲಜ್ಜೆಯಿಂದ ಹಿಂದಕ್ಕೆ ಸರಿಯುತ್ತೆ. ಆದ್ರಿಂದಾಗಿ ನಿನ್ನ ಸೇವೆ ಮಾಡ್ಲಿಕ್ಕೆ ಅವರಿಗೆ ಸಾಕಾಗುದಿಲ್ಲ. ನಿನ್ನ ಸೇವೆ ಎಷ್ಟು ಮಾಡಿದ್ರೂ ಸಾಕಾಗುದಿಲ್ಲ, ಮುಗಿಯುವುದಿಲ್ಲ ಅಂತ ಅರ್ಥ. ಮಾಡಿ 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 ಸಾಕಾಯ್ತು ಅಂತಿಲ್ಲ, ಮಾಡಿದಷ್ಟು ಕೆಲಸ ಮುಗಿಯುವುದಿಲ್ಲ ಅನ್ನುವ ರೀತಿಯಲ್ಲಿ ನಿನ್ನ ಮೇಲೆ ಪ್ರೀತಿಯನ್ನು ತೋರಿಸ್ತಾರೆ. ಯಾಮಾಹುರಸ್ಯ ಸ್ಥಿತಿ ಜನ್ಮ ಸಂಯಮಂ ತ್ರಿಭಿರ್ವಿಹೀನಂ ಯವನಂತಮೀಶ್ವರಂ ನವೇದ ಸಿದ್ಧಾರ್ಥಮಿವ ಕ್ವಚಿತ್ತಿತಂ ಭ್ರೂಮಂಡಲಂ ಮೂರ್ಧ ಸಹಸ್ರಧಾಮಸು. ಓ ಸಂಕರ್ಷಣನೇ, ನೀನು ಈ ಜಗತ್ತಿಗೆ
ಸ್ಥಿತಿ ಉತ್ಪತ್ತಿ ಲಯಗಳನ್ನ ನಿರಂತರ ಕೊಡ್ತಾ ಇರ್ತೀಯ ನೀನು. ಸ್ಥಿತಿ ಜನ್ಮ ಸಂಯಮಂ ತ್ರಿಭಿರ್ವಿಹೀನಂ ಯವನಂತಮೀಶ್ವರಂ. ಆದ್ರೆ ನಿನಗೆ ಈ ಮೂರಿಲ್ಲ. ಸೃಷ್ಟಿ ಸ್ಥಿತಿ ಲಯಗಳು ನಿನಗಿಲ್ಲ. ನಿನ್ನಿಂದಾಗಿ ಎಲ್ಲರಿಗಿದೆ. ನೀನು ದೇಶಕಾಲಾದಿಗಳನ್ನ ಮೀರಿ ನಿಂತ ಸರ್ವೇಶ್ವರನಾದ್ರಿಂದ ಸಂಕರ್ಷಣ ಮೂರ್ತಿಯ ವಿಶೇಷವಾದ ಶಕ್ತಿಯ ಸನ್ನಿಧಾನ ನಿನ್ನಲ್ಲಿರುವುದರಿಂದ ಸಾವಿರಾರು ಹೆಡೆಗಳ ಮೂಲಕ ಒಂದು ಸಣ್ಣ ಸಾಸಿವೆಯ ಕಾಳಿನಂತೆ ಭೂಮಿಯನ್ನ ತಲೆ ಮೇಲೆ ಇಟ್ಟುಕೊಂಡು ಅನಾಯಾಸವಾಗಿ ಓಡಾಡಿಕೊಂಡಿರ್ತಿ. ನೀನು ತಲೆ ಅಲ್ಲಾಡಿಸುವಾಗ ಭೂಮಿ ಬಿದ್ದೋಗಿ ಅಯ್ಯೋ ಹುಡುಕ್ಬೇಕಂತ ಆಮೇಲೆ ಎಲ್ಲೋ ಕಾಳು, ಸಣ್ಣ ಸಾಸಿವೆ ಇಡೀ ಸಾವಿರಾರು ಹೆಡೆಗಳ ಮಧ್ಯದಲ್ಲಿ ಒಂದು ಸಾಸಿವೆ ಕಾಳಿನಷ್ಟು ಭೂಮಿ ಇರುತ್ತೆ. ಆದ್ರೆ ನೀನು ಎಲ್ಲೂ ಕೂಡ ಅದನ್ನ ಜಾರಿಸಿ ಮರ್ತೋಯ್ತು, ಅಯ್ಯೋ ಅದೆಲ್ಲೋ ಬಿದೋಯ್ತು, ಹುಡುಕುದು ಹೆಂಗಪ್ಪ ಇನ್ನು ನೆಲದಲ್ಲಿ ಅಂತ ಒದ್ದಾಟ ನಿನಗಿಲ್ಲ. ನಿನ್ನ ಕಣ್ಣು ಸೂಕ್ಷ್ಮ, ಮತ್ತೆ ತಲೆಯಲ್ಲಿ ಹಿಡ್ಕೊಂಡ ಬ್ಯಾಲೆನ್ಸು ಅಷ್ಟೇ ಚಂದ. ದೊಡ್ಡ ವಸ್ತುವನ್ನು ಬ್ಯಾಲೆನ್ಸ್ ಮಾಡ್ಬೋದು, ಸಣ್ಣ ವಸ್ತುವನ್ನು ಬ್ಯಾಲೆನ್ಸ್ ಮಾಡೋದು ಕಷ್ಟ. ಗುರುಗಳು ಮಂತ್ರಾಕ್ಷತೆ ಕೊಟ್ರೇನೆ ಅದ್ 2 ನಿಮಿಷಕ್ಕೆ ನಿಲ್ಲ. ನಮಸ್ಕಾರ ಮಾಡುವಾಗ ಟಪ್ ಅಂತ ಅವ್ರ ಕಾಲು ಬುಡಕ್ಕೆ ಬೀಳುತ್ತೆ. ಹಾಗೆ ಅದು ನಿನಗೆ ಭೂಮಿ ಯಾವತ್ತು ಭಾರ ಅಂತ ಅನ್ಸುದಿಲ್ಲ. ಯಾಕಂದ್ರೆ ಶೇಷನಲ್ಲಿ ಸಂಕರ್ಷಣನ ವಿಶೇಷವಾದ ಸನ್ನಿಧಾನ ಇದೆ. ಸಂಕರ್ಷಣ ರೂಪಿ ಪರಮಾತ್ಮನ ಸನ್ನಿಧಾನ ನಿನ್ನಲ್ಲಿ ಶೇಷನಲ್ಲಿ ಇದೆ. ಅದರಿಂದಾಗಿ ನೀನದು ಭಾರ ಅಂತ ಸ್ವೀಕರಿಸಿಲ್ಲ. ಯಸ್ಯಾದ್ಯ ಆಸೀರ್ ಗುಣ ವಿಗ್ರಹೋ ಮಹಾನ್ ವಿಜ್ಞಾನಧಿಷ್ಠೋ ಭಗವಾನಜಃ ಕಿಲ ಯತ್ ಸಂಭವೋಹಂ ತ್ರಿವೃತಾ ಸ್ವತೇಜಸ ವೈಕಾರಿಕಂ ತಾಮಸಮೈಂದ್ರಿಯಂ ಸೃಜೆ. ಓ ಸಂಕರ್ಷಣನೇ, ತ್ರಿಗುಣಾತ್ಮಕ ಶರೀರಿಯೂ ಆದ ಮಹತ್ತತ್ವಾಭಿಮಾನಿ ಬುದ್ಧಿತತ್ವಾಭಿಮಾನಿನಿಯೂ ಆದ ಸರಸ್ವತಿಗೆ ಆಶ್ರಯನಾದ ಚತುರ್ಮುಖ ನಿನ್ನಿಂದ ಹುಟ್ಟಿದ್ದಾನೆ. ಅಂದ್ರೆ ಸಂಕರ್ಷಣ ರೂಪಿ ಪರಮಾತ್ಮನಿಗೆ ಹೇಳುದು, ಸರಸ್ವತಿಯ ಒಡೆಯನಾದ ಚತುರ್ಮುಖ ನಿನ್ನಿಂದಾಗಿ ಜನಿಸಿದ್ದಾನೆ. ನೀನು ಅವರನ್ನ ಹೊತ್ತು ಹೆತ್ತು ಲೋಕದ ಮಹತ್ತತ್ವದ ಸೃಷ್ಟಿಗೆ ಅವನ ಮೂಲಕ ಕಾರಣನಾಗಿದ್ದಿ. ನಿನ್ನಿಂದ ಹುಟ್ಟಿರುವ ನಾನು 3 ಅಹಂಕಾರಗಳಿಗೆ ಒಡೆಯ. ತೈಜಸ ಅಹಂಕಾರ, ಅದನ್ನ ಸುಲಭದಲ್ಲಿ ಹೇಳುವುದಾದ್ರೆ ಸಾತ್ವಿಕ ಅಹಂಕಾರ, ರಾಜಸ ಅಹಂಕಾರ, ತಾಮಸ ಅಹಂಕಾರ ಅಂತ. ಅದನ್ನ ಕೆಲವು ಸರ್ತಿ ಶಬ್ದ ಬೇರೆ ಮಾಡಿ ಹೇಳ್ತಾರೆ. ಸಾತ್ವಿಕವನ್ನ ವೈಕಾರಿಕ ಅಹಂಕಾರ ಅಂತ ಹೇಳ್ತಾರೆ, ಅದು ದೇವತೆಗಳಿಗೆ ಸಂಬಂಧಪಟ್ಟದ್ದು. ಇನ್ನೊಂದು ತೈಜಸ ಅಹಂಕಾರ ಅಂತ ಹೇಳ್ತಾರೆ, ಅದು ರಾಜಸ. ಇನ್ನೊಂದು ತಾಮಸ ಅಹಂಕಾರ ಅಂತ ಅದು ಅದೇ ಶಬ್ದದಿಂದ ಹೇಳ್ತಾರೆ. ಹೀಗೆ ತ್ರಿವಿಧ ಅಹಂಕಾರಗಳಿಗೆ ನನ್ನನ್ನ ಪ್ರೇರಕ ಶಕ್ತಿಯಾಗಿ ನೀನೇ ನಿನ್ನ ಸಾಮರ್ಥ್ಯದಿಂದ ನೆಲೆಗೊಳಿಸಿದೆ. ವೈಕಾರಿಕ ಅಹಂಕಾರದಿಂದ ನಾನು ದೇವತೆಗಳನ್ನು ಸೃಷ್ಟಿಸಿದೆ. ತೈಜಸ ಅಹಂಕಾರದಿಂದ ನಾನು ಇಂದ್ರಿಯಗಳನ್ನು ಸೃಷ್ಟಿಸಿದೆ. ತಾಮಸ ಅಹಂಕಾರದಿಂದ ಪಂಚಭೂತಗಳನ್ನು ಸೃಷ್ಟಿಸಿದೆ. ಹೀಗೆ ಪ್ರಪಂಚ ಆಗುವುದಕ್ಕೆ ನಾನು ಕಾರಣನಾದೆ. ಪಂಚದ ಪ್ರಕೃಷ್ಟವಾದ ಸ್ಥಿತಿ, ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಕಣ್ಣು ಮೂಗು ಬಾಯಿ ನಾಲಿಗೆ ಕಿವಿ ಚರ್ಮ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ವಾಕ್ಪಾಣಿ ಪಾದ ಪಾಯಿ ಉಪಸ್ಥ, ನಾಗ ಕೃಕಲ ಕೂರ್ಮ ದೇವದತ್ತ ಧನಂಜಯ, ಹೀಗೆ 5 ಅಂತ ಏನೆಲ್ಲ ಇದೆಯೋ ಅದೆಲ್ಲವನ್ನೂ ಕೂಡ ನನ್ನಿಂದ ನೀನು ಸೃಷ್ಟಿ ಮಾಡಿಸಿದೆ. ಆದ್ರಿಂದಾಗಿ ಓ ಭಗವಂತನೇ, ಶೇಷದೇವನಲ್ಲಿ ನೀನು ಮಾಡಿದ ಉಪಕಾರ ನಾನು ಹೇಳಲಾಗದ್ದು. ನಿನ್ನಿಂದಾಗಿ ಚತುರ್ಮುಖ, ಚತುರ್ಮುಖನಿಂದಾಗಿ ನಾನು, ಹೀಗೆ ಮುಂದುವರೆದ ಈ ಪ್ರಪಂಚದ ಸೃಷ್ಟಿಯಲ್ಲಿ ಅನೇಕ ವಿಶಿಷ್ಟವಾದ ಪ್ರಕ್ರಿಯೆಗಳನ್ನ ನಡೆಸುವುದಕ್ಕೆ ನೀನು ಮೂಲ ತತ್ವವಾಗಿದ್ದಿ. ಏತೆ ವಯಂ ಯಸ್ಯ ವಶೇ ಮಹಾತ್ಮನ ಸ್ಥಿತಾ ಶಕುಂತ ಇವ ಸೂತ್ರಯಂತ್ರಿತಾ ಮಹಾನಹಂ ವೈಕೃತತಾಮಸೇಂದ್ರಿಯಾ ಸೃಜಾಮ ಸರ್ವಂ ಯದನುಗ್ರಹಾದಿದಂ. ಮಹತ್ತತ್ವದ ಅಭಿಮಾನಿಯಾದ ಚತುರ್ಮುಖ, ಅಹಂಕಾರಾಭಿಮಾನಿಯಾದ ಗರುಡಶೇಷ ರುದ್ರ, ವೈಕಾರಿಕ ದೇವತೆಗಳು, ಭೂತಾಭಿಮಾನಿಗಳು, ಇಂದ್ರಿಯಾಭಿಮಾನಿಗಳು ಎಲ್ಲರೂ ನಾವು ಜೊತೆಗಿದ್ದೇವೆ. ಸಂಕರ್ಷಣ, ನೀನು 2 ನಿಮಿಷದಲ್ಲಿ ಎಲ್ಲ ಕರ್ಷಣೆ ಮಾಡಿ ಗುಳುಂ ಅಂತ ನುಂಗಿ ಬಿಡ್ತಿ. ನಿನಗೆ ಯಾವುದು ದೊಡ್ಡ ಸೊತ್ತೇ ಅಲ್ಲ. ಸೃಷ್ಟಿಯಾದಾಗ ಎಷ್ಟು ದೊಡ್ಡದು 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 ಅಂತ ಎಲ್ಲರೂ ನಾವು ಅರಳಿಸಿದ್ದು. ಕಣ್ಣೊಳಗೆ ಜಗತ್ತು ಸೇರ್ಕೊಳ್ಳಿಲ್ಲ, ಆದ್ರೆ ನಿನ್ ಬಾಯೊಳಗೆ ಇಡೀ ಜಗತ್ತು ಸೇರ್ಕೊಂಡ್ ಬಿಡುತ್ತೆ ಅನಾಯಾಸವಾಗಿ. ಹಾಗಾಗಿ ಹಗ್ಗದಿಂದ ಕಟ್ಟಿದ ಹಕ್ಕಿಗಳಂತೆ ಸೂತ್ರನಾಮಕನಾಗಿ ನಿನ್ನ ವಶದಲ್ಲಿ ನಾವಿದ್ದೇವೆ. ಈ ಪ್ರಾಣ ಸೂತ್ರದ ಹಾಗೆ, ಅದರಲ್ಲಿ ಸಿಕ್ಕಿ ಹಾಕಿಕೊಂಡವರು ನಾವು. ಆ ಸೂತ್ರದ ಗೂಟ ಅದು ನೀನು.
ಯೋಹ ವೈಶಿಷುಂ ಸಾಧಾನಂ ಸಪ್ರತ್ಯಾಧಾನಂ ಸಸ್ಥೂಣಂ ಸದಾಮಂ ವೇದ ಸಪ್ತಹ ದ್ವಿಷತೋ ಭ್ರಾತೃವ್ಯಾನ್ ಅವರುಣದ್ಧಿ ಅಯಂ ವಾವ ಶಿಶುರ್ಯೋಯಂ ಮಧ್ಯಮ ಪ್ರಾಣಃ ತಸ್ಯೇದಮೇವಾಧಾನಂ ಸಪ್ರತ್ಯಾಧಾನಂ ಸ್ಥೂಣಂ ಪ್ರಾಣಂಧಾಮ ಅಂತ ಉಪನಿಷತ್ತಿನಲ್ಲಿ ಈ ವಿವರವನ್ನ ಅಲ್ಲಿ ಕೊಡ್ತಾರೆ. ಭಗವಂತ ಗಟ್ಟಿ ನೆಲಕ್ಕೆ ಬಡಿದ ಗೂಟ ಇದ್ದ ಹಾಗೆ, ಪ್ರಾಣ ಅದಕ್ಕೆ ಕಟ್ಟಿದ ಹಗ್ಗ ಇದ್ದ ಹಾಗೆ, ಉಳಿದ ಜೀವರಾಶಿಗಳೆಲ್ಲ ಅದರಲ್ಲಿ ಸಿಕ್ಕಿದ ಜೀವಿಗಳ ಹಾಗೆ. ಏನೇ ಆದ್ರೂ ಕೂಡ ಪ್ರಾಣನ ಸಹಕಾರದಿಂದಲೇನೆ ಅಷ್ಟು ದೂರ ಹೋಗ್ಬೋದು. ಆದ್ರೆ ಗೂಟ ಎಲ್ಲಿ ತನಕ ಹಗ್ಗ ಎಳೆಯುತ್ತೋ ಅಲ್ಲಿ ತನಕ ಹೋಗ್ಬೋದು. ಮತ್ ವಾಪಸ್ ಬಂದು ಅದೇ ಮರದ ಬುಡದಲ್ಲಿ ಯಥಾ ಪ್ರಕಾರ ಆಶ್ರಯಕ್ಕೆ ಕೂತ್ಕೊಳ್ಬೇಕಾದ ಅನಿವಾರ್ಯತೆ ಇದೆ. ಹಾಗೆ ನಿನ್ನ ಅನುಗ್ರಹದಿಂದ ನಾವು ಜಗತ್ತಿನ ಎಲ್ಲ ಕಡೆಗೆ ಓಡಾಡುತ್ತೇವೆ. ಆದ್ರೆ ಆ ಓಡಾಡ್ಲಿಕ್ಕೆ ಎಷ್ಟು ದೂರಕ್ಕೆ ಹೋಗ್ಬೇಕು ಅಂತ ಹಗ್ಗ ಬಿಟ್ಟು 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 ಮುಂದೆ ಕಳಿಸುವ ನೀನೆ. ನಮ್ಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅಲ್ಲಿ ತನಕ ನಮ್ಮನ್ನ ಕಳಿಸ್ತಿ. ಆದ್ರೆ ನಮ್ಗೆ ಆಗದೇ ಇರುವ ಕೆಲಸ ಬಂದ ತಕ್ಷಣವೇ, ನಮ್ಗೆ ಆಗದೇ ಇರುವ ಸ್ಥಿತಿ ಬಂದಾಗ, ಆ ಗದ್ದೆಗೆ ಹೋದ್ರೆ ಆಚೆ ಯಜಮಾನ ಹೊಡಿತಾನೆ ಅಂತ ಅಂದಾಗ ಸ್ವಲ್ಪ ಗೂಟದಿಂದ ಹಗ್ಗವನ್ನು ಹಿಂದಕ್ಕೆ ಎಳೆದು ಗಿಡ್ಡ ಮಾಡಿ, ಸಾಕಪ್ಪ ಆಚೆ ಹೋದ್ರೆ ಪೆಡೆ ತಿನ್ಬೇಕಾಗತ್ತೆ ಅಂತ ನಮ್ಮನ್ನ ಉಳಿಸ್ತಿ. ಹೀಗೆ ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲರೂ ಕೂಡ ನಿನ್ನ ವಶದಲ್ಲಿದ್ದೇವೆ. ನಿನ್ನ ಅನುಗ್ರಹದಿಂದ ಈ ಜಗತ್ತಿನ ಸೃಷ್ಟಿ ಕಾರ್ಯವನ್ನ, ಸ್ಥಿತಿ ಕಾರ್ಯ, ಸಂಹಾರ ಕಾರ್ಯವನ್ನ ನಾವು ನಡೆಸ್ತಾ ಇದ್ದೇವೆ. ಎನ್ನಿರ್ಮಿತಾಂ ಕರ್ಯಹಿ ಕರ್ಮ ಪರ್ವಣೀಂ ಮಾಯಾಂ ಜನೋಯಂ ಗುಣಸರ್ಗಮೋಹಿತ ನವೇದ ನಿಸ್ತಾರಣ ಯೋಗ ಮಂಜಸ ತಸ್ಮೈ ನಮಸ್ತದ್ ವಿಲಯೋದಯಾತ್ಮನೇ. ಓ ಸಂಕರ್ಷಣನೆ, ಕರ್ಮದ ಗಂಟನ್ನ ಸರಿಯಾಗಿ ಬಿಡಿಸುವುದಕ್ಕಾಗಿ ಮೊದಲು ಅದನ್ನ ಹಿಂದೆ ಮುಂದೆ ಎಳಿಬೇಕಲ್ವಾ? ಅದು ಎಲ್ಲೆಲ್ಲೋ ಹೇಳಿದ್ರೆ ಇನ್ನು ದೊಡ್ಡ ಗಂಟಾಗ್ಬಿಡುತ್ತೆ. ಕೆಲವೊಂದ್ಸರ್ತಿ ನಾವೇ ಮಾಡ್ಕೊಳ್ತೇವೆ ಅಂತ ಎಳೆದು ಬಿಡ್ತೀವಿ, ಆಮೇಲೆ ಬಿಡಿಸ್ಲಿಕ್ಕೆ ಆಗುದಿಲ್ಲ, ಕತ್ತರಿಸಿ ಬಿಸಾಕ್ಬೇಕಷ್ಟೇ, ಉಪಯೋಗ ಇಲ್ಲ ಅಂತ ಆಗುತ್ತೆ. ಆದರೆ ನಿನ್ನ ಬಂಧಕ ಶಕ್ತಿಯನ್ನ ಗಂಟು ಹಾಕಿದವ್ ನೀನೇ, ಆದ್ರಿಂದಾಗಿ ಬಿಡಿಸ್ಬೇಕಾದವ್ ನೀನೆ. ಯಾರ ಕೈಯಲ್ಲಿ ಚಿಲಕ ಕೀ ಇರುತ್ತೋ ಅವನೇ ಬೀಗವನ್ನ ತೆರೆಯಬೇಕು ಹೊರತು ಯಾರೋ ಹಾಕಿದ ಬೀಗವನ್ನ ಇನ್ಯಾರೋ ತೆಗಿಲಿಕ್ಕಾಗಲ್ಲ. ಈ ಬಂಧಕ ಶಕ್ತಿಯಲ್ಲಿ ಬೀಳಿಸಿದವನು ನೀನೆ. ಮೋಹಿತನಾಗಿ ವಿಷಯಾಭಿಲಾಷೆಯೇ ಪುರುಷಾರ್ಥ ಅಂತ ಭಾವಿಸಿ ಅಜ್ಞನಾದ ಮನುಷ್ಯ ಅದರ ಬೆನ್ನ ಹಿಂದೆ ಬಿದ್ದು ಅಲ್ಲೇ ಸುಖ ಸಿಗುತ್ತೆ ಅಂತ ಓಡ್ತಾ ಇರ್ತಾನೆ. ಆದ್ರೆ ಅವನಿಗೆ ಓಡಿದಷ್ಟು ತನ್ನ ನೆರಳನ್ನೇ ಹಿಡಿಲಿಕ್ಕೆ ಹೊರಟಿದ್ದೇನೆ ಅಂತ ಗೊತ್ತಿಲ್ಲದೆ, ಇವತ್ತಲ್ಲದೆ ಇದ್ರೆ ನಾಳೆಯಾದ್ರೂ ಸಿಕ್ಕೇ ಸಿಗುತ್ತೆ ಅಂತ ಮತ್ತು ಓಡ್ತಾ ಇರ್ತಾನೆ. ಓಡಿ ಓಡಿ ಸುಸ್ತಾಗಿ ಬೀಳ್ತಾನೆ. ಬಿದ್ದಾಗ ಕಣ್ಣ ಮುಂದೆ ನೆರಳು ಕಾಣುತ್ತೆ. ಓ ಇಲ್ಲೇ ಇದೆ ಅಂತ ಅನ್ಕೊಂಡು ಮತ್ತೆ ಓಡ್ತಾನೆ. ನಿನ್ನೆ ಓಡಿ ಸಿಕ್ಕಿಲ್ಲ ಅನ್ನೋದು ಮರೆತು ಬಿಡ್ತಾನೆ. ನಾಳೆ ಓಡ್ತಾನೆ ಇರ್ತಾನೆ, ನಾಳಿದ್ದು ಓಡ್ತಾನೆ ಇರ್ತಾನೆ. ಯಾವಾಗ ಬೆಳಕಿನತ್ತ ತಿರುಗಿ ನೋಡ್ತಾನೆ, ಅವಾಗ ಗೊತ್ತಾಗತ್ತೆ ಇದು ಹಿಡಿಯುವಂತದ್ದಲ್ಲ, ಇದು ಹಿಂಬಾಲಿಸಬೇಕಾದ್ದು ಅಂತ. ಅದೇ ಹಿಂಬಾಲಿಸ್ಬೇಕು ಹೊರತು ನಾವದನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಿನ್ನ ಪರಮ ಕಾರುಣ್ಯದಿಂದಲೇನೆ ಈ ಮಾಯೆಯ ಪರಿಹಾರ ಆಗಬೇಕು. ಓ ಭಗವಂತನೇ, ಸಂಕರ್ಷಣನೇ, ನಿನಗೆ ನಮಸ್ಕಾರ. ತಸ್ಮೈ ನಮಸ್ತದ್ ವಿಲಯೋದಯಾತ್ಮನೇ. ಸಮಸ್ತ ಜೀವರನ್ನ ಬಂಧಕ ಶಕ್ತಿಯಿಂದ ದೂರ ಮಾಡುವ, ಮೋಕ್ಷವನ್ನ ನೀಡುವ, ಕರ್ಷಣ ಮಾಡಿ ಮೇಲಕ್ಕೆ, ಅದು ಸಂಕರ್ಷಣ ಅಂತ ಹೆಸರು. ಇದು ಗುರುತ್ವಾಕರ್ಷಣ. ಗುರುತ್ವಾಕರ್ಷಣ ಅಂದ್ರೆ ಕೆಳಗೆಳೆಯುವುದು, ಸಂಕರ್ಷಣ ಅಂದ್ರೆ ಸಮ್ಯಕ್ ಕರ್ಷಣ, ಮೇಲಕ್ಕೆಳೆಯುವುದು. ನೀನು ಮೇಲಕ್ಕೆಳೆಯುವ ಶಕ್ತಿ, ಕೆಳಕ್ಕೆಳೆಯುವ ಶಕ್ತಿ ಅಲ್ಲ. ಆದ್ರಿಂದಾಗಿ ನಾವೆಲ್ಲರೂ ಕೂಡ ನಿನಗೆ ಶರಣಾಗಿದ್ದೇವೆ ಅಂತ ರುದ್ರದೇವರ ಸಮೂಹ ಸಂಕರ್ಷಣ ರೂಪಿ ಪರಮಾತ್ಮನನ್ನ ಚಿಂತಿಸಿ ಪ್ರಾರ್ಥಿಸಿದ ಭಾಗ ಈ ಅಧ್ಯಾಯದಲ್ಲಿ ಬಂತು. ಅಲ್ಲಿಗೆ 17ನೆಯ ಅಧ್ಯಾಯ ಮುಗಿತಾಯ. 18ನೆಯ ಅಧ್ಯಾಯದಲ್ಲಿ ಭದ್ರಾಶ್ವಖಂಡದ ವಿವರಣೆ ಬರುತ್ತೆ. ನಾಳೆ ಮತ್ತೆ ಅದರ ಚಿಂತನೆಯನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಧರ್ಮಸ್ಯ ವಿದುಭುವಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವ ಸದ್ಭಾವನಾ ಪ್ರಾಣಭೂತಾಂ
ಭೂಯಾದ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಿತಮಸ್ತು. ಶ್ರೀಹರಿ ಮುಕುಂದ. ನಾಳೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಹೆಚ್ಚು ಕಮ್ಮಿ ಆಗ್ಲಿಕ್ಕಿಲ್ಲ. ನಾಳಿದ್ದು ತಿಳಿಸ್ತೇನೆ. ಶ್ರೀಹರಿ ಪ್ರಿಯತಾಂ. ಧನ್ಯವಾದ.